ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ಹೆಚ್ಚು, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಸುಮತಿ ರೀ, ಹೆಂಡತಿನ ಕರ್ಣೇಶು ಮಂತ್ರಿ ಅಂತಾರೆ. ಈಗ ನಾವು ಹೋಗೋ ದಾರಿಲಿ ದಿಕ್ಕು ತಪ್ಪಿದಾಗ ದಿಕ್ಕು ತೋರಿಸುವಂತ ಪ್ರಧಾನಮಂತ್ರಿನೂ ಹೌದು, ಹೆಂಡತಿಯನ್ನವಳು. ನೀನು ನನ್ನ ಭಾಗಕ್ಕೆ ಪ್ರಧಾನಮಂತ್ರಿನೂ ಹೌದು, ನಮ್ಮ ಸಾಮ್ರಾಜ್ಯಕ್ಕೆ ಗೃಹ ಮಂತ್ರಿನೂ ಹೌದು. ಆದರೆ ಇಲ್ಲಿ ನಡೆಯೋ ಚಿಕ್ಕ ಚಿಕ್ಕ ವಿಷಯಗಳನ್ನ ಯಾಕೆ ನಮ್ಮನೆ ಯುವರಾಣಿಗೆ ಹೇಳ್ತೀಯ ಅನ್ನೋದಷ್ಟೇ ನನ್ನ ಪ್ರಶ್ನೆ. ಏನ್ ಮಾಡದ್ರಿ, ಕೋಪ ಬಂದಾಗ ನಿಮ್ಮ ಹತ್ರ ಹೇಳೋಕ್ಕಾಗಲ್ವಲ್ಲ, ನೀವು ಮಾಡೋದ್ ತಪ್ಪು ಅಂತಾನೂ ಹೇಳೋಕ್ಕಾಗಲ್ಲ. ಅದಕ್ಕೆ ಅಚ್ಚುಗ್ ಹೇಳೋದ್ ನಾನು. ಅಚ್ಚು ಹೂ ಅಂದ್ಮೇಲೆನೆ ನನಗ್ ಸ್ವಲ್ಪ ಸಮಾಧಾನ ಆಗೋದು. ಕರೆಕ್ಟು. ಈಗ ಅಂಥದ್ದೇನಾಯ್ತು? ಅವನು ಯಾರೋ ಬಂದ ಏನೋ ಮಾತಾಡ್ದಂತ ಅವನ ಮೇಲೆ ಕೈ ಮಾಡಕ್ ಹೋದ್ನಾ? ನನ್ನ ತಂಗಿ ಬಗ್ಗೆ ಮಾತಾಡಿದ ಕೋಪ ಬಂತಾನೆ ಕೈ ಮಾಡಕ್ ಹೋಗಿದ್ ನಾನು. ಈಗ ನಾ ಅಚ್ಚುಗ್ ಫೋನ್ ಮಾಡಿ ಅಮ್ಮ ಹಿಂಗ ಅಂದ ಅದಕ್ಕೆ ನಾ ಕೈ ಮಾಡಕ್ ಹೋದೆ ಅಂತ ಹೇಳಕ್ಕಾಗತ್ತಾ? ನಿಮ್ ಕೋಪ ಸರಿ ತಪ್ಪು ಅಂತ ನಾನು ವಿಮರ್ಶೆ ಮಾಡ್ತಿಲ್ಲ, ಯಾಕಂದ್ರೆ ನೀವು ಮಾಡಿದ್ ಸರಿನೇ. ಆದ್ರೆ ನೀವಿರೋ ಪರಿಸ್ಥಿತಿಲಿ ನೀವು ಮಾಡಿದ ತಪ್ಪು. ನೀವು ಅವಾಗ್ಲೆಲ್ಲ ಮಾಡಿದ್ದನ್ನ ಒಪ್ಕೋತೀರಾ? ಅದಕ್ಕೆ ನಾವು ತಿಳಿಸೋದನ್ನ ತಿಳಿಸ್ಬೇಕು ಅನ್ನೋದು ನನ್ ಗಟ್ಟಿ ಅಭಿಪ್ರಾಯ ಅಷ್ಟೇ. ಅದನ್ನ ನಾನ್ ಬದಲಾಯಿಸ್ಕೊಳ್ಳೋದಿಲ್ಲ. ಆಮೇಲೆ ಅತ್ತಿಗೆ ನನ್ಗೆ ಹೇಳಿಲ್ಲ ಅಂತ ಅಚ್ಚು ಕೇಳಿದ್ರೆ ನಾನೇನ್ ಮಾಡ್ಲಿ? ನೀನೇನ್ ಸುಮಾ, ನಮ್ಮ ಅಚ್ಚುಮ್ಮ ಯಾಕಂಗ್ ಅನ್ಕೋತಾಳೆ? ಅವಳೇನೋ ಅನ್ಕೊಳಲ್ಲ. ಆದ್ರೆ ಇಲ್ಲಿ ನಡೆಯೋ ಪ್ರತಿಯೊಂದು ವಿಷಯನೂ ನೀ ಅವಳಿಗೆ ಹೇಳ್ತಾ ಕೂತ್ಕೋಬೇಡ. ಸರಿ ಬಿಡಿ, ನಾನೇನು ಹೇಳಲ್ಲ. ನಿನಗೇನು ಹೇಳ್ಬಾರ್ದಂತೆ ಹಾಗಂತ ಅಚ್ಚು ಕಾಲ್ ಮಾಡಿ ಹೇಳ್ಬಿಡ್ತೀನಿ. ಅಯ್ಯಯ್ಯೋ, ಇರು ಮಾತೆತ್ತರ ತಂಗಿಗೆ ಫೋನ್ ಮಾಡಕ್ ಹೋಗ್ಬೇಡ. ನಾನು ಅವೆಲ್ಲ ಹೇಳ್ಬೇಡ ಅಂತ ಹೇಳದ್ನಾ? ಆದ್ರೆ ಕೆಲವೊಂದು ವಿಷಯಗಳು ಹೇಳ್ಬೇಕು, ಕೆಲವೊಂದು ವಿಷಯಗಳು ಹೇಳ್ಬಾರ್ದಪ್ಪ. ಅಲ್ಲ, ನಾನ್ ಯಾಕೆ ನಿಮ್ಮಿಬ್ಬರ ಮಧ್ಯೆ ಬರ್ಲಿ? ನೀವು ಅದಕ್ಕೇನಾದ್ನಿ ಹೆಂಗಾರ ಹೋಗಿ ಹೆಂಗಾರ ಇರಿ. ಆದ್ರೆ ಅಚ್ಚುಗ್ ವಿಷಯ ಹೇಳುವಾಗ ಸುಮ್ನೆ ಟೆನ್ಷನ್ ಆಗೋಂತ ವಿಷಯ ಎಲ್ಲ ಹೇಳ್ಬೇಡ. ನಾನ್ ಬೇಡ ಅಂತೇಳಿ ನಿಮ್ಮಿಬ್ಬರ ಮಧ್ಯೆ ನಾನ್ಯಾಕೆ ವಿಲೇನ್ ಆಗ್ಲಿ ಅಲ್ವಾ? ಇಷ್ಟು ಭಯ ಇದ್ದೇ ಹೇಗಾಡ್ತೀರಾ ನೀವು? ಸುಮ್ನೆ ನಾನ್ ಯಾಕ್ರಿ ಎಲ್ಲಾ ವಿಷಯನೂ ಅಚ್ಚುಗ್ ಹೇಳ್ತೀನಿ. ಕೆಲವು ಮಾತುಗಳು ನಿಮ್ ತಂಗಿಗೂ ತಿಳಿದಿರ್ಬೇಕಷ್ಟೆ. ಸುಮತಿ, ನೀನ್ ಹೇಳಿದ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಅಚ್ಚುಮ್ಮಗೆ ಆದಷ್ಟು ಟೆನ್ಷನ್ ಕೊಡೋದು ಬೇಡ ಅಲ್ವಾ? ಅವಳು ಎಷ್ಟು ದೊಡ್ಡ ಆಫೀಸ್ ನಡೆಸ್ತಾ ಇದ್ದಾಳೆ, ಇಂಥ ವಿಷಯಗಳೆಲ್ಲ ಅವಳಿಗೆ ಟೆನ್ಷನ್ ಕೊಡ್ತಾ ಇದ್ರೆ ಅವಳಿಗೆ ತೊಂದರೆ ಆಗೋದಿಲ್ವಾ? ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಆದ್ರೆ ನೀನಿದೆಯಲ್ಲ, ನೀನು ಇಲ್ಲಿ ಏನೇ ಆದ್ರೂ ಇಮಿಡಿಯೇಟ್ ಆಗಿ ಹೈಕಮಾಂಡಿಗೆ ಫೋನ್ ಮಾಡಿ ನನ್ನ ಮೇಲೆ ಏನಾದ್ರೂ ಫಿಟ್ಟಿಂಗ್ ಇಟ್ಬಿಡಕ್ ಪ್ರಯತ್ನ ಪಡು ನೀನು. ಅಷ್ಟು ಭಯ ಇದೆಯಲ್ಲ ನಿಮ್ಗೆ, ಅಷ್ಟ್ ಸಾಕು ಬಿಡಿ. ಬನ್ನಿ, ತಿಂಡಿ ತಿಂದು ಮಾತ್ರೆ ತಗೊಳ್ಳಿ. ಸರಿ ಬಾ. ಶಾಂತಮ್ಮ, ಏನಮ್ಮ ಇದು? ನಾನ್ ಬಂದ್ ಹಿಂದೆ ನಿಂತಿದ್ದೀನಿ, ನನ್ನ ನೋಡ್ದೆ ಏನಂತ ಟೆನ್ಷನ್ ಅಮ್ಮ? ರತ್ನಮ್ಮ, ಒಂದ್ ಗ್ಲಾಸ್ ಕಾಫಿ. ರತ್ನಮ್ಮ, ಏನಮ್ಮ? ಅಣ್ಣ ಅದ್ಕೇನೋ ಊರಿಗೆ ಕಳ್ಸಿ ತಪ್ಪು ಮಾಡಿದ್ನೇನೋ ಅನ್ಸ್ತಿದೆ. ಯಾಕಮ್ಮ? ನನಗ್ ಯಾಕೋ ಮನ್ಸು ಚಡಪಡಿಸ್ತಿದೆ ರತ್ನಮ್ಮ. ಯಾಕಮ್ಮ ಹಂಗ ಅನ್ನಿಸ್ತಾ ಇದೆ? ಅದು ಇದ್ದಕ್ಕಿದ್ದ ಹಾಗೆ. ಈ ಹೃದಯಕ್ಕೆ ಪ್ರೀತಿ ಕೊಡೋದು ಒಂದ್ಸಲ ಅಭ್ಯಾಸ ಆಗೋದ್ರೆ ಪ್ರೀತಿಸೋರು ಎಷ್ಟು ದೂರ ಇರ್ಲಿ ಅವ್ರ ಹೃದಯದ ಬಡಿತ ಅರ್ಥ ಆಗತ್ತಂತೆ. ಎಲ್ಲೋ ಓದಿದ್ ನೆನಪು ನನಗೆ ಈಗ ನನಗದ ಅನುಭವ ಆಗ್ತಿದೆ. ಅದು ನನ್ ಮಾತೆ ಕೇಳಲ್ಲ ರತ್ನಮ್ಮ. ಒಂಥರ ಕರುಳು ಹಿಂಡುತ್ತಲ್ಲ, ಅದನ್ನ ಹೇಳಕ್ಕಾಗಲ್ಲ. ಅದು ಒಂಥರ ಚಡಪಡಕೆ. ಅಮ್ಮ, ವೀರಣ್ಣವರು ನಿನ್ನ ನೆನ್ಸ್ಕೋತಾ ಇದ್ದಾರೆ ಅಂತ ಅನಿಸ್ತಿದ್ಯಾ ನಿನ್ ಮನ್ಸ್ಗೆ? ಹಾಗಲ್ಲ ರತ್ನಮ್ಮ. ಮತ್ತೆ ನನಗೇನೋ ಸರಿ ಇಲ್ಲ ಅಂತ ಅನ್ನಿಸ್ತಿದೆ. ಅಣ್ಣಂಗೇನೋ ತೊಂದರೆ ಆಗಿದೆ ಅಂತ ಅನ್ನಿಸ್ತಿದೆ. ಅದಕ್ಕೆ ಮಾತಾಡಿದ ರೀತಿಲಿ ನನಗನ್ನಿಸ್ತಿದೆ. ಈಗಿರೋ ಪರಿಸ್ಥಿತಿಲಿ ನಮ್ಮ ಅಣ್ಣನ ಜೊತೆ ನಾನು ಇರ್ಬೇಕಲ್ವಾ ರತ್ನಮ್ಮ? ಏನಮ್ಮ ಇದು? ಆ ಊರಿನ ಬಗ್ಗೆ ನಿನ್ಗೇನಮ್ಮ ಗೊತ್ತು? ನೀನೇನ್ ಅರ್ಚನನ? ಅಲ್ಲೇನ್ ನಡೆಯುತ್ತೆ, ಹೇಗ್ ನಡೆಯುತ್ತೆ ಅಂತ ಇಲ್ಲೇ ಹೇಳ್ತಾ ಇದ್ಯಾ? ಗೊತ್ತಾಗುತ್ತೆ ರತ್ನಮ್ಮ, ನನಗೆಲ್ಲ ಗೊತ್ತಾಗುತ್ತೆ.